ಇವತ್ತು ನಾನು ಬಂದಿದ್ದೀನಿ ಹೊಸ ವೀಡಿಯೋ ಜೊತೆ. ಸೊ ಅದೇನೆಂದರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಪಿ ಪಿ ಟಿ ಪ್ರೆಸೆಂಟೇಷನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡೋದಕ್ಕೆ. ಸೊ ಫಸ್ಟು ಚಾಟ್ ಜಿ ಪಿ ಟಿನ ಓಪನ್ ಮಾಡ್ಕೊಳ್ಳಿ. ಸೊ ನಾವು ಈ ಚಾಟ್ ಜಿ ಪಿ ಟಿಯಿಂದ ಈಸಿಯಾಗಿ ವಿತಿನ್ 5 ಮಿನಿಟ್ಸಲ್ಲಿ ಸೊ ಪಿ ಪಿ ಟಿ ಪ್ರೆಸೆಂಟೇಷನ್ನ ಮಾಡ್ಬೋದು. ಸೊ ಚಾಟ್ ಜಿ ಪಿ ಟಿ ಓಪನ್ ಮಾಡ್ಕೊಳ್ಳಿ. openai.com ಚಾಟ್ ಜಿ ಪಿ ಟಿ. ಸೊ ಓಪನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಸರ್ಚ್ ಬಾರಲ್ಲಿ ಸೊ ನಿಮ್ಗೆ ಯಾವುದು ಟಾಪಿಕ್ ಬೇಕೋ ಸೊ ಅದನ್ನು ಸರ್ಚ್ ಮಾಡಿ. ಯಾವ ಪ್ರೆಸೆಂಟೇಷನ್ ಬೇಕೋ ಅದನ್ನು ಸರ್ಚ್ ಮಾಡಿ. ಐ ನೀಡ್ ಕಂಟೆಂಟ್ ಫಾರ್ ಪ್ರೆಸೆಂಟೇಷನ್ ಅಬೌಟ್ ಫ್ಯೂಚರ್ ಎ ಐ ಡೆವಲಪ್ಮೆಂಟ್ ಸ್ಪ್ರೆಡ್ ಓವರ್ 8 ಸ್ಲೈಡ್ಸ್ ಯೂಸಿಂಗ್ ಸೂಟಬಲ್ ಡಿಸೈನ್ ಅಂತ ಅಂದ್ಬಿಟ್ಟು ಟೈಪ್ ಮಾಡಿದೆ ಫಾರ್ ಎಕ್ಸಾಂಪಲ್. ಸೊ ಈಗ ಪಿ ಪಿ ಟಿ ಸ್ಲೈಡಲ್ಲಿ ಯಾವ ಸ್ಲೈಡಲ್ಲಿ ಏನೇನು ಇರಬೇಕು ಅಂತ ಅಂದ್ಬಿಟ್ಟು ಸೊ ಓಪನ್ ಆಯಿತು. ಸೊ ಈಗ ನಾನು ಅಗೇನ್ ಸೆಕೆಂಡ್ ಟೈಮ್ ಗಿವ್ ಕಂಟೆಂಟ್ ಆಫ್ ಈಚ್ ಪಾಯಿಂಟ್ ಅಂತ ಅಂದ್ಬಿಟ್ಟು ಟೈಪ್ ಮಾಡ್ತಾ ಇದ್ದೀನಿ. ಸೊ ಈಗ ಈಚ್ ಸ್ಲೈಡಲ್ಲಿ ಸೊ ಕಂಟೆಂಟ್ ಸಮೇತ ಏನು ಚಾಟ್ ಜಿ ಪಿ ಟಿ ಕೊಡುತ್ತೆ. ಓಕೆ, ಸೊ ಬಂತು. ಸೊ ಈಗ ನೋಡಿ ಯಾವ್ಯಾವ ಸ್ಲೈಡಲ್ಲಿ ಏನೇನು ಕಂಟೆಂಟ್ ಇದೆ ಸೊ ನೋಡ್ತಾ ಹೋಗೋಣ. ಸೊ ಸ್ಲೈಡ್ 1ನಲ್ಲಿ ಟೈಟಲ್, ಸೊ ದ ಸ್ಲೈಡ್ 2ನಲ್ಲಿ ಇಂಟ್ರಡಕ್ಷನ್, ಸ್ಲೈಡ್ ಕರೆಂಟ್ ಸ್ಟೇಟ್ ಆಫ್ ಎ ಐ, ಎಮರ್ಜಿಂಗ್ ಟ್ರೆಂಡ್ಸ್, ಚಾಲೆಂಜ್ ಆ್ಯಂಡ್ ಲಿಮಿಟೇಷನ್, ಫ್ಯೂಚರ್ ಅಪ್ಲಿಕೇಶನ್ ಆಫ್ ಎ ಐ ಎಥಿಕ್ ಆ್ಯಂಡ್ ಗವರ್ನೆನ್ಸ್, ಕನ್ಕ್ಲೂಷನ್ ಕಾಲ್ ಟು ಆ್ಯಕ್ಷನ್. ಸೊ ಯಾವ್ಯಾವ ಸ್ಲೈಡಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ಗೊತ್ತಾಯಿತು. ಸೊ ಇನ್ ಕೇಸ್ ನೀವು ಚೇಂಜ್ ಮಾಡಬೇಕು ಅಂದರೆ ನೀವು ಚೇಂಜ್ ಮಾಡ್ಕೊಬೋದು. ಸೊ ಹೇಳ್ತೀನಿ ಯಾವಾಗ ಚೇಂಜ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ಈಗ ಅದನ್ನೆಲ್ಲ ಕಾಪಿ ಮಾಡ್ಕೊಳ್ಳಿ. ಸೊ ಯಾವ್ಯಾವ ಸ್ಲೈಡ್ ಇದು ಕಂಟೆಂಟ್ ಇತ್ತು ಸೊ ಅದನ್ನು ಮಾತ್ರ ಏನು ಮಾಡ್ತೀರಾ ಕಾಪಿ ಮಾಡ್ಕೊಳ್ಳಿ. ಆಯಿತಾ? ಸೊ ಕಾಪಿ ಆದಮೇಲೆ ಮತ್ತೆ ಸರ್ಚ್ ಇಂಜಿನ್ ಓಪನ್ ಮಾಡಿಕೊಂಡು ಸೊ ಅಲ್ಲಿ word.ai ಅಂತ ಟೈಪ್ ಮಾಡಿ. ಸೊ ಇದು ಮೈಕ್ರೋಸಾಫ್ಟ್ನ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. word.new ಅಂತ ಟೈಪ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ಫ್ರೀ ಆನ್ಲೈನ್ ಡಾಕ್ಯುಮೆಂಟ್, ಅದು ಮೈಕ್ರೋಸಾಫ್ಟ್ನ ಅಫಿಷಿಯಲ್ ವೆಬ್ಸೈಟ್. ಸೊ ನಿಮ್ಮದು ಅಕೌಂಟ್ ಇತ್ತು ಅಂದರೆ ಸೈನ್ ಇನ್ ಆಗಿ ಡೈರೆಕ್ಟಾಗಿ, ಅಕೌಂಟ್ ಇಲ್ಲ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಸೈನ್ ಇನ್ ಆಗ್ತಾಯಿದ್ದೀನಿ. ಸೊ ಸೈನ್ ಇನ್ ಆಗಿದ ತಕ್ಷಣ ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾನು ಬ್ಲಾಂಕ್ ವರ್ಡ್ ಡಾಕ್ಯುಮೆಂಟ್ನ ಓಪನ್ ಮಾಡ್ಕೊತೀನಿ. ಸೊ ಇದೇನಾಗ್ತಿದೆ ಅಂದರೆ ವರ್ಡ್ ಡಾಕ್ಯುಮೆಂಟಿಂದ ಪಿ ಪಿ ಟಿ ಪ್ರೆಸೆಂಟೇಷನ್ಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಈಗ ಅಲ್ಲಿ ಕಾಪಿ ಮಾಡಿದ್ನಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ವರ್ಡ್ ಡಾಕ್ಯುಮೆಂಟಲ್ಲಿ. ಓಕೆ, ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಫೈಲ್ಗೆ ಹೋಗಿ. ಫೈಲ್ ಓಪನ್ ಮಾಡಿದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಸಿಗುತ್ತೆ. ಸೊ ಎಕ್ಸ್ಪೋರ್ಟ್ ಓಪನ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿ. ಸೊ ಎಕ್ಸ್ಪೋರ್ಟಲ್ಲಿ ಸೊ ಪಿ ಪಿ ಟಿ ಪ್ರೆಸೆಂಟೇಷನ್ ಅದನ್ನು ಕ್ಲಿಕ್ ಮಾಡಿ. ಸೊ ಈಗೇನಾಗುತ್ತೆ ಸೊ ಡಿಸೈನ್ ಕೇಳುತ್ತೆ, ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ಅಂದ್ಬಿಟ್ಟು ಕೇಳುತ್ತೆ. ಸೊ ಸುಮಾರು ವೆರೈಟೀಸ್ ಆಫ್ ಡಿಸೈನ್ ಸಿಗುತ್ತೆ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಡಿಸೈನು ಸೊ ಆ ಡಿಸೈನ್ನ ಚೂಸ್ ಮಾಡಿ ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡಿ. ಸೊ ಪ್ರಿಪೇರಿಂಗ್ ಸ್ಲೈಡ್ಸ್. ಓಕೆ, ಸೊ ಫೈನಲಿ ನಮ್ಮ ಪಿ ಪಿ ಟಿ ಪ್ರೆಸೆಂಟೇಷನ್ ಕ್ರಿಯೇಟ್ ಆಯಿತು. ಸೊ ಯಾವ ರೀತಿ ಇರುತ್ತೆ ಸ್ಲೈಡ್ಸ್ ನೋಡ್ತಾ ಹೋಗೋಣ. ಸೊ ನೋಡಿ ಈ ಥರ ಬಂದಿದೆ. ಸೊ ನಾನು ಡಾಕ್ಯುಮೆಂಟ್ ಯೂಸ್ ಮಾಡಿಕೊಂಡು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡಿದ್ನಲ್ಲ ಸೊ ಅಲ್ಲೇ 2-3 ಸತಿ ನಾನು ಟ್ರೈ ಮಾಡಿದ್ದೆ. ಸೊ ಇದು 4th ಟೈಮು. ಸೊ 4 ಡಾಕ್ಯುಮೆಂಟ್ಸ್ ಇತ್ತು. ಸೊ ಹಾಗಾಗಿ ಡಾಕ್ಯುಮೆಂಟ್ 4 ಅಂತ ಬಂದಿದೆ. ನೋಡಿ ಇದು ಸ್ಲೈಡ್ 1 ಯಾವ ಥರ ಇದೆ ನೀವು ನೋಡ್ಬೋದು. ಸೊ ನಿಮಗೆ ಡಿಸೈನ್ ಬೇರೆ ಬೇಕು ಅಂತ ಅನಿಸಿದ್ರೆ ಸೊ ಇಲ್ಲಿ ಡಿಸೈನ್ ಸಿಗುತ್ತೆ ಡಿಸೈನರಲ್ಲಿ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಸೊ ಆ ಡಿಸೈನರ್ನ ಚೂಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇದೆ ಸ್ಲೈಡ್ 1.
ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಸ್ಲೈಡ್ನ ಓಪನ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ಡಿಸೈನ್ ಬೇಕು ಅಂದರೆ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸೊ ನೀವು ಎಡಿಟ್ ಕೂಡ ಮಾಡ್ಕೊಬೋದು. ಸೊ ಇಲ್ಲಿ ಎಡಿಟ್ ಆಪ್ಷನ್ ಕೂಡ ಇದೆ. ಸೊ ನಿಮ್ಗೆ ಯಾವ ಕಂಟೆಂಟ್ ಬೇಡ ಅನಿಸುತ್ತೆ ಅದನ್ನು ತೆಗಿಬೋದು, ಯಾವ ಕಂಟೆಂಟ್ನ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಅದನ್ನು ಸೇರಿಸ್ಕೊಬೋದು. ಸೊ ಇಲ್ಲಿ ಪಿಕ್ಚರ್ ನೋಡಿ, ಸೊ ಸ್ಟಾಕ್ ಇಮೇಜಸ್. ಸೊ ನೀವು ನಿಮ್ಮ ಸ್ಲೈಡ್ಸಲ್ಲಿ ಇಮೇಜಸ್ ಕೂಡ ಆ್ಯಡ್ ಮಾಡ್ಬೋದು. ನೋಡಿ ಎಷ್ಟು ವೆರೈಟೀಸ್ ಆಫ್ ಇಮೇಜಸ್ ಬರುತ್ತೆ. ಸೊ ಮತ್ತು ಸರ್ಚ್ ಬಾರಲ್ಲಿ ನಿಮ್ಗೆ ಯಾವ ಇಮೇಜ್ ಬೇಕೋ ಅದನ್ನು ಕೂಡ ನೀವು ಸರ್ಚ್ ಮಾಡ್ಕೊಬೋದು. ಸೊ ನಿಮ್ಮ ಲ್ಯಾಪ್ಟಾಪಲ್ಲಿ ಏನಾದರೂ ಇಮೇಜ್ ಇತ್ತು ಅಂದರೆ ಕೂಡ ಅದನ್ನು ಕೂಡ ಹಾಕೊಬೋದು. ಸೊ ವೆಬ್ಬಿಂದನೂ ಕೂಡ ಸರ್ಚ್ ಮಾಡಿ ಹಾಕೊಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಚೂಸ್ ಮಾಡ್ತೀನಿ. ಸೊ ಇನ್ಸರ್ಟ್ ಕೊಡ್ತೀನಿ. ಸೊ ನೋಡಿ ಬಂತು. ಸೊ ಇದನ್ನು ನೀವು ಎಲ್ಲಿ ಬೇಕಾಗುತ್ತೋ ಅಲ್ಲಿ ಪ್ಲೇಸ್ ಮಾಡ್ಕೊಬೋದು. ಸೊ ಈ ಥರ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಯಾವ ಥರ ಯಾವ ಶೇಪಲ್ಲಿ ಬೇಕು ಸೊ ನೀವು ಡಿಸೈನ್ ಮಾಡ್ಕೊಬೋದು. ಓಕೆ, ಗೊತ್ತಾಯ್ತಲ್ಲ. ಇದು ಸ್ಲೈಡ್ 2, ಇದು ಸ್ಲೈಡ್ 6, ಸ್ಲೈಡ್ 8. ಸೊ ಇವೆಲ್ಲ ನೋಡ್ಬೋದು ನೀವು. ಓಕೆ ನೋಡಿ, ಅಲ್ಲೇ ಇದೆ ಎಡಿಟಿಂಗ್ ಆಪ್ಷನ್. ಸೊ ಎಡಿಟ್ ಮಾಡ್ಕೊಬೋದು, ಶೇರ್ ಕೂಡ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಸ್ಲೈಡ್ ಶೋ ಯಾವ ಥರ ಬಂದಿದೆ ನೋಡೋಣ. ನೋಡಿ, ಸ್ಲೈಡ್ 3 ಕಂಟೆಂಟ್, ಸ್ಲೈಡ್ 4, ಸ್ಲೈಡ್ 5. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.